ನಮಸ್ಕಾರ ಗುರುಗಳೇ. ಮೋನಿಕಾ ಎತ್ತೋದ್ ಬೇಕಾಗಿಲ್ಲ ಅಂದ್ರೆ ಮುಖಕ್ಕೆ ಪೌಡರ್ ಹಾಕೊಂಡು ಹೋಗೋ ಅವಶ್ಯಕತೆ ಹಸ್ಬೆಂಡ್ ಫ್ಯಾಮಿಲಿನೂ ಕೂಡ. ನಮಸ್ಕಾರ ಗುರುಗಳೇ. ಸೊ ಇದು ನಮ್ಮ ಫಸ್ಟ್ ಯೂಟ್ಯೂಬ್ ಚಾನಲ್ PGN ಲೈಫ್ ಸ್ಟೈಲ್ ಅಂತ. ಸೊ PGN ಅಂದ್ರೆ ನಾನು ಕ್ಲಿಯರ್ ಆಗಿ ಇನ್ಫಾರ್ಮ್ ಕೊಡ್ತೀನಿ. ಲೈಕ್ P ಅಂದ್ರೆ ಪ್ರದ್ಯುತ್, G ಅಂದ್ರೆ ಗೋಪಿ, N ಅಂದ್ರೆ ನಂದಿನಿ. ಸೊ ಇವತ್ತು ಸಂಡೇ. ಸೊ ಏನು ಕೆಲಸ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ಬಟ್ ಎಲ್ಲ ಕೆಲಸನೂ ನನಗೇ ಬರ್ತಾ ಇದೆ. ಏನು ಮಾಡೋದು ಅಲ್ಲ ಪುಚ್ಚಿ? ಬೆಳಿಗ್ಗೆ ಎದ್ದು ಚಿಕನ್ನು ಮಟನ್ನು ತಗೊಂಬಂದು ಇನ್ನೂ ನೀರಿಗೆ ಬೇರೆ ಹೋಗಿಲ್ಲ, ಕರೆಂಟ್ ಇಲ್ಲ ಅಂತ ನೀರಿಗೆ ಹೋಗಿಲ್ಲ. ನೋಡಿದ್ರೆ ಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು ಅಂತ ಹೋದೆ, ನೋಡಿದ್ರೆ ಅಲ್ಲೂ ಕರೆಂಟ್ ಇಲ್ಲ. ಸೊ ದಿಸ್ ಇಸ್ ಮೈ ಬ್ಯಾಡ್ ಡೇ. ಸೊ ಎವ್ರಿ ಡೇ ಇಸ್ ಮೈ ಬ್ಯಾಡ್ ಡೇ. ಏನ್ ಮಾಡಕ್ಕಾಗತ್ತೆ? ಹಾಕಿದ್ದೆ, ಕರೆಂಟ್ ಹೋಯ್ತು, ಅರ್ಧದಲ್ಲೇ ಎದ್ದು ಬಂದೆ. ನೀನ್ ಬಾ ಅಂದಿದ್ದಕ್ಕೆ ಮೋನಿಕಾ ಅಂತ ಹಾಡ್ತಾ ಇದ್ದೆ. ಕೇಳೋದ್ ನೋಡು, ಅವನ್ ತೋರ್ಸ್ತಾ ಇದ್ದಿದ್ದು. ಮೋನಿಕಾ ಲವ್ ಯು ಮೋನಿಕಾ. ಮೋನಿಕಾ ಅಲ್ವೇ ಅದು? ಮೋನಿಕಾ ಲವ್ ಯು ಮೋನಿಕಾ. ಇವಾಗ ABCD ಹೇಳು, ABCD ಹೇಳು ಅಷ್ಟೇ. ನಿಮ್ ಮಗನಿಗೆ ಸಾಂಗ್ ಬರೋಷ್ಟು ಚೆನ್ನಾಗಿ ABCD ಬರಲ್ಲ. ₹1,00,000 ಫೀಸು. ನೋ ₹1,00,000, 4,000 ಡಿಸ್ಕೌಂಟ್. ಓ ಸರಿ, ಇವತ್ತು ಏನೇನು ಸ್ಪೆಷಲ್ ನಮ್ಮ ಮನೇಲಿ? ಏನು ಸ್ಪೆಷಲ್ ಅಂದ್ರೆ ಏನ್ ಮಾಡಿದ್ಯೋ ನನಗೇನು ಗೊತ್ತು. ಸೊ ಇದು ಕೋಲಿನಕ್ಕೆ ಏನಿದೆ? ಏನ್ ಸಾಂಬಾರು? ಮಟನ್ ಸಾರು. ವಾವ್. ಇದು ರೆಸಿಪಿ ಕೂಡ ಆಡ್ ಮಾಡ್ತೀವಿ. ಸೊ ದಿಸ್ ಈಸ್ ಮೈ ಫೇವರೇಟ್. ಈ ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ, ಇನ್ನೊಂದ್ಸಲ ಮಾಡಿದಾಗ ಹಾಕೋಣ ಅಂತ ಹೇಳಿ. ಚೆನ್ನಾಗಿದೆ. ಸೊ ಆಮೇಲೆ ಆಸ್ ಯೂಶುವಲ್ ಮುದ್ದೆ ಮತ್ತೆ ರೈಸ್. ನಾನು ಒಬ್ಬನೇ ಎತ್ಕೊಂಡ್ಬಂದು ಅವನು ತಿಂತಾನೆ ಚಿಕನ್ನ. ಎಲ್ಲೋಡು ನೀರು ಇನ್ನು ಅದು ರಕ್ಷಿತ ಅನ್ನೋದೊಂದು ಚಾನೆಲ್ ಕೊಟ್ಬಿಡ್ಬೇಕು. ಹಲೋ. ಓಕೆ ಗೈಸ್, ವಿಡಿಯೋ ಕಂಟಿನ್ಯೂ ಆಗುತ್ತಾ? ನೋಡ, ನಾನು ಮೂಡ್ ಮೇಲೆ ಡಿಪೆಂಡ್. ನಾವು ಅಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ನು. ನೀನು ಫಿಶ್ ಮಾಡಿದಾರಂತೆ, ಫಿಶ್ ಪಾಪು. ಫಿಶ್ ನಾನೆಲ್ಲ ನೀನ್ ತಿನ್ನಲ್ಲ, ನಮ್ಮಿಬ್ಬರಿಗೂ, ನನಗೆ ಮತ್ತೆ ಪಾಪುಗೆ ಇಬ್ಬರಿಗೂ. ಗಾಡಿ ಓಡ್ಸಕ್ ಬರುತ್ತೆ ತಾನೆ? ಹೋಗು. ನನ್ನ ಹೇಳ್ತಾ ಇದ್ದೆ ದೊಡ್ಡದಾಗಿ, ನನಗೆ ಗಾಡಿ ಓಡ್ಸಕ್ ಬರುತ್ತೆ, ಯಾರು ಬೇಡ, ನಾನು ಒಬ್ಳೆ ಹೋಗ್ತೀನಿ ಅಂತ. ಹೋಗು. ನಂತರ DL ಇಲ್ಲಪ್ಪ. ಇಂಥದಕ್ಕೆಲ್ಲ DL ಇಲ್ದ ಇದ್ದಾಗ ಗಾಡಿ ಎತ್ತಬಾರ್ದಲ್ವಾ ಗೈಸ್? ಎತ್ತೋದ್ ಬೇಕಾಗಿಲ್ಲ, ಓಡಿಸಿದ್ರೆ ಸಾಕು. ಎತ್ತೋ ಅಂತ ಯಾರು ನಿನ್ಗೆ ಹೇಳ್ತಾ ಇಲ್ಲ. ಗಾಡಿ ಓಡಿಸ್ಲೂಬಾರ್ದಲ್ವಾ? ಫಿಶ್ ಸಾಂಬಾರ್ ತಿನ್ಬೇಕು ಗೈಸ್. ನಮ್ಮಮ್ಮ ಫಿಶ್ ಮಾಡಿದಾರಂತೆ. ತಿನ್ಕೊಂಡಿದ್ಬಿಡು ನೀನು. ಫಿಶ್ ಅದಕ್ಕೆ ನಾನು ಏಯ್ ಯಾರು ಹೋಮ್ವರ್ಕ್ ಮಾಡು, ಟೈಮ್ ಆಯ್ತು. ಹೋಮ್ವರ್ಕ್ ಟೈಮ್ ಆಯ್ತು. ಚಿಕನ್ ತಿಂದಿದ್ದಾದ್ಮೇಲೆ ಹೋಮ್ವರ್ಕ್ ಮಾಡ್ತೀನಿ ಅಂದೆ. ಮಾಡು. ಇವತ್ತು ಯಾರು ಬರಲ್ಲ, ಇವತ್ತು ಟ್ಯೂಷನ್ ಇಲ್ಲ. ಹೋಗು, ಹೋಮ್ವರ್ಕ್ ಮಾಡೋಗ್. ಹೋಗು. ಯಾರು ಬರಲ್ಲ, ಹೋಗು ಹೋಮ್ವರ್ಕ್ ಮಾಡೋಗು. ಬೇಗ ಹೋಮ್ವರ್ಕ್ ಮಾಡಿದ್ರೆ ಅಮ್ಮಮ್ಮ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಕರ್ಕೊಂಡು ಹೋಗಲ್ಲ. ಹೇಗಿದೆ ಚಿನಿ? ಅಲ್ಲ, ಡಿಫ್ರೆಂಟ್ ಆಗಿ ಮಾಡಿದ್ಯಾ ಇವತ್ತು ಮಟನ್ ಸಾರು. ಚೆನ್ನಾಗೈತೆ. ಚೆನ್ನಾಗಿದೆಯಲ್ಲ? ಚೆನ್ನಾಗೈತೆ. ಅಯ್ಯ, ನಾಚಿಕೆ ಅಲ್ಲ ನಿಂಗೆ ಉಪ್ಪು ಖಾರ ಇಲ್ದೇ ಇರೋ ತಿನ್ನಕ್ಕೆ? ಚೆನ್ನಾಗಿ ತಿನ್ಬಿಡ್ಬೇಕು. ನಾಳೆಯಿಂದ ಡಯಟ್ ಮಾಡ್ಬೇಕು ಅಂತ ನನ್ನ ಹೆಂಡತಿ ಹೇಳ್ತಾಳೆ. ನೋಡಿದ್ರೆ ಒಂದ್ ವಾರದಿಂದ ನಾನು ಮಾಡ್ತಾನೆ ಇದ್ದೀನಿ. ಅವಳು ಮಾತ್ರ ನಂಗೆ ತಿಂಡಿ ತಂದ್ಕೊಡು ಅಂತ. ಮೊನ್ನೆ ಎಲ್ಲ ಒಂದ್ ತಗೊಂಬಂದ್ ಕೊಟ್ನಲ್ಲಿ ಒಂದ್ ಕವರ್ ತುಂಬಾ ಚಿಪ್ಸ್ ಅಂತೆ, ರಸಗುಲ್ಲ ಅಂತೆ, ಚಕ್ಲಿ ಎಲ್ಲ ಖಾಲಿ ಮಾಡಾಕಿದ್ದೀರಾ. ನಾಳೆಯಿಂದ ಮಾಡುವ ಡಯಟ್.
ನಾಳೆಯಿಂದ ಮತ್ತೆ ಈ ತರ ನಾಳೆ ಎಷ್ಟು ಹೋಗ್ಬಿಟ್ಟೈತೋ. ಇಲ್ಲ ಈ ಸಲ ಕಂಟಿನ್ಯೂಸ್ ಆಗಿ ಮಾಡೋಣ. ಬಟ್ ಅಂದ್ರೆ ನಾವು ಸ್ವಲ್ಪ ವೆಯ್ಟ್ ಲಾಸ್ ಆಗೋವರೆಗೂ ಅಷ್ಟೊಂದೇನು ತಿಂತಾನೆ ಹೋಗೋ ತಿಂತಾ ಇದೀನಿ. ಅಲ್ಲಿ ನೋಡಲ್ಲಿ ಹೆಂಗ್ ತೋರಿಸ್ತಾ ಇದೆಯಾ. ಸೊ ಈ ಸಲ ಡಯಟ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಪರ್ ಆಗಿ ಮಾಡಬೇಕು ಅನ್ಕೊಂಡಿದೀವಿ ಗೈಸ್. ಆ್ಯಂಡ್ ನಾವು ಈ ಒಂದು ನಾವು ಈ ಒಂದು ಯೂಟ್ಯೂಬ್ ಐಡಿನ ನಾವೇ ಓನಾಗಿ ಸಬ್ಸ್ಕ್ರೈಬರ್ಸ್ನ ಪಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಈ ಸಲ ಎಲ್ಲೂ ನಾವು ಶೇರ್ ಮಾಡಲ್ಲ, ಯಾವ ಇನ್ಸ್ಟಾಗೂ ಹಾಕಲ್ಲ, ಯಾವ ಒಂದು ಏನಂದರೆ ವಾಟ್ಸಪ್ಗೂ ಹಾಕಲ್ಲ ಗೈಸ್. ಫಾಲೋವರ್ಸ್ ಹಾಗೆ ಬರಲಿ ಅಂತ ವೆಯ್ಟ್ ಮಾಡ್ತೀವಿ. ನೋಡೋಣ ಎಷ್ಟು ದಿನಕ್ಕೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಗೈಸ್ ನನ್ನ ಗಂಡ ಹೇಳಿದ್ರಲ್ವ ಆ ಒಂದು ಮಟನ್ ರೆಸಿಪಿ ಇದೆ. ಸೊ ಫಸ್ಟು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಒಂದೆರಡು, ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡು ಧನಿಯಾ ಒಂದು ಇಡಿಯಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫುಲ್ಲು ಡ್ರೈ ಆಗಬೇಕು. ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಾರಲ್ಲಿ ಫಸ್ಟ್ ರುಬ್ಬಿಟ್ಕೊಂಡಿರಬೇಕು ಕೊಬ್ಬರಿನ. ಅದಕ್ಕೆ ಈ ಒಂದು ಫುಲ್ಲು ಮಿಕ್ಸ್ಚರ್ ಏನಿದೆಯಲ್ವ ಅದನ್ನೆಲ್ಲ ಎತ್ತಿ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಗೈಸ್. ಫುಲ್ಲು ಪೇಸ್ಟಾಗಿ ರುಬ್ಕೊಂಡು ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ಹಾಕಿಬಿಟ್ಟು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಅಂದರೆ ಅದು ನೀರೆಲ್ಲನೂ ಫಸ್ಟು ಮಟನಲ್ಲಿರೋ ನೀರೆಲ್ಲ ಬಿಟ್ಟು ಅದರಿಂದ ಒಂದು ಸ್ವಲ್ಪ ಕುಕ್ ಆಗಬೇಕು ಮಟನು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕಿ ನಾವು ವಿಜಿಲ್ ತರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನೀರು ಬಿಟ್ಕೊಂಡಿದೆ ಅಂತ. ಮಟನಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ ಆ್ಯಕ್ಚುಲಿ. ಸೊ ಆವಾಗ ಚೆನ್ನಾಗಿ ಬೇಕೋ ಬಿಡುತ್ತೆ ನಿಮಗೆ ಮಟನ್ ಅನ್ನೋದು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆನೆಲ್ಲ ಇದಕ್ಕೆ ಹಾಕಿಬಿಟ್ಟು ಒಂದು 5ರಿಂದ 6 ವಿಜಿಲ್ ತರಿಸ್ಬೇಕು ಗೈಸ್. ಚಿಕನ್ ಆದರೆ ಒಂದು 2ರಿಂದ 3 ವಿಜಿಲ್ ಆದರೆ ಸಾಕು. ಬಟ್ ಮಟನ್ ಆಗಿರೋದ್ರಿಂದ ನಾವು ಒಂದು 5ರಿಂದ 6 ವಿಜಿಲ್ ತರಿಸ್ಕೊಂಡ್ರೆ ಸಾಕಾಗುತ್ತೆ. ಮಟನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಹೇಳಿದ್ದು ನೀವು ಕೇಳಿಸ್ಕೊಂಡ್ರಲ್ವ. ಇದು ತುಂಬ ಸಿಂಪಲ್ ಆಗಿದೆ ರೆಸಿಪಿ. ಯಾರ್ಯಾರಿಗೆಲ್ಲ ಬೇಕು ಬೇಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಡೇ ಬರುತ್ತಲ್ವ, ಸಂಡೇ ಟೈಮಲ್ಲಿ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನಿ ಗೈಸ್. ನಮ್ಮಮ್ಮ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಇವ್ರದ್ದು ಅವಸ್ಥೆ ನಾನ್ದೇನು ಅವಸ್ಥೆ ಇಲ್ಲ, ನಾನ್ ರೆಡಿಯಾಗಿ ಇವಾಗ ತಾನೇ ಕುತ್ಕೊಂಡು ನೀನ್ ವಿಡಿಯೋಗಳು ಮಾಡ್ಕೊಂಡು ಕುತ್ಕೊಂಡಿದ್ದು ನನಗೆ ಹೇಳೋದಲ್ಲ. ಅಲ್ಲಿ ಯಾರಮ್ಮ ಪೂಜೆ ರೆಡಿಯಾಗಿ ಆಗ್ಲಿಂದ ಇದ್ದಿದ್ದು? ಮಮ್ಮಿ ರೆಡಿ ಆಗ್ಬಿಟ್ಟು ಅಲ್ಲಿ ಹೋಗಿ ಏನೋ ಮಾಡ್ತಾ ಇರ್ಲಿಲ್ವಾ? ಫಸ್ಟ್ ರೆಡಿ ಆಗಿದ್ದು ಯಾರು? ಫಸ್ಟ್ ಸ್ನಾನ ಮಾಡ್ಕೊಂಡಿದ್ದು ನೀನಾ? ಫಸ್ಟ್ ಸ್ನಾನ ಮಾಡಿದ್ದಾರೆ ನೀನಲ್ಲೇನೆ? ಮತ್ತೆ ಹಂಗ ಹೇಳು. ಗೈಸ್ ಅವ್ರು ಹೇಳ್ತಾ ಇದ್ರಲ್ವಾ ವಿಡಿಯೋ ಮಾಡ್ಕೊಂಡು ಕೂತಿದೆ ಅಂತ, ಅದು ಈ ಸ್ಯಾರೀಸ್. ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಒಂದು ಗಿವ್ ಅವೇದು ವಿಡಿಯೋ ಮಾಡಬೇಕಿತ್ತು, ಸೊ ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ, ಹಾಗೆ ಈವ್ನಿಂಗ್ ಟೈಮಲ್ಲಿ ಟ್ಯೂಷನ್ ತಗೊಳ್ತೀನಿ. ಇದು ನನ್ನ ಬಗ್ಗೆ. ಸೊ ನನ್ನ ಮಗ ಅವನಿವಾಗ ಮೌಂಟ್ 1 ಓದ್ತಾ ಇದ್ದಾನೆ. ಆ್ಯಂಡ್ ನನ್ನ ಹಸ್ಬೆಂಡು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೈಸ್. ಇದೇ ನಮ್ಮ 3 ವೃತ್ತಿ. ಹಾಗೆ ನನ್ನ ಮಗ ಏನು ಓದ್ತಾ ಇದ್ದಾನೆ ಅನ್ನೋದು. ಸೊ ನಾನು ನಿಮಗೆ ಆದಷ್ಟು ಬೇಗ ಇಂಟ್ರೋ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ನಾವು ನಮ್ಮ ಒಂದು ಹೆಸರುಗಳನ್ನ ಮಾತ್ರ ಹೇಳಿದ್ದೀವಿ, ಬಟ್ ಆದರೆ ನಮ್ಮ ಬಗ್ಗೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಹೇಳಿಲ್ವಲ್ಲ. ಸೊ ಅದನ್ನು ಆದಷ್ಟು ಬೇಗ ಒಂದು ಸ್ಮಾಲ್ ಆಗಿ ಇಂಟ್ರೋ ಮಾಡಿ ಅದನ್ನು ಕೂಡ ಬೇಗ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ. ಇವಾಗ ಹೋಗೋಣ. ಏನಪ್ಪ ಸ್ಪೆಕ್ಸ್ ಹಾಕೊಂಡು ರಾಜ್ಕುಮಾರ್? ಏನ್ ನೋಡ್ದಚ್ಚಿ ನೀವು? ಇವಾಗ ಇವ್ರದ್ದು ಈ ತಂದೆ ಮಗಂದು ಒಂದೊಂದಲ್ಲ ಗೈಸ್. ಅವನೊಂದು ನೀನು 2 ಸರಿ ಹೋಗಿದೆ ಇಬ್ರಿಗೂ. ಓಕೆ ಬಾಯ್ ಬಾಯ್ ಬುಜ್ಜಿ. ಬಾಯ್ ಬಾಯ್. ಓಕೆ ಗೈಸ್, ನಮ್ಮ ಅಮ್ಮ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಈ ರೋಡುಗಳಲ್ಲಿ ಹೋಗಬೇಕು ಅಂದರೆ ಮುಖಕ್ಕೆ ಪೌಡ್ರ್ ಹಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಧೂಳಿದೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರನೇ ನನಗೆ ಈ ನಡುವೆ ನಮ್ಮ ಅಮ್ಮಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಹೆವಿ ಧೂಳಿರುತ್ತೆ ಗೈಸ್. ಅದರಲ್ಲಿ ಲಾರಿಗಳು ಹೋಗ್ಬಿಟ್ರೆ ಅಂತೂ ಕಣ್ಣು ತುಂಬ ತುಂಬ್ಕೊಬಿಡುತ್ತೆ ಧೂಳೆಲ್ಲನೂ. ಒಂಥರ ಗಾಡಿ ಓಡಿಸೋಕ್ಕೆ ಇರಿಟೇಟ್ ಆಗುತ್ತೆ. ಸೊ ಅದೇನೋ ಒಂಥರ ನನಗೆ ಇತ್ತೀಚೆಗೆ ಎಲ್ಲೋಗೋದಕ್ಕೂ ಇಷ್ಟ ಆಗಲ್ಲ. ಮನೆಯಲ್ಲೇ ಇದ್ಬಿಡೋಣ, ಮನೆಯಲ್ಲೇ ಆರಾಮಾಗಿ ಏನೋ ಕೆಲಸ ಮಾಡ್ಕೊಂಡಿರೋಣ ಅನ್ನೋ ಥರ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಗೈಸ್.
ಗೈಸ್ ನಮ್ಮಮ್ಮ ಮನೆ ಬಂದ ತಕ್ಷಣ ಇವ್ರಿಗೆ ಫ್ಯಾನ್ ಬೇಕು, ಇವ್ರಿಗೆ ಆಟ ಆಡೋ ಸಾಮಾನು ಬೇಕು. ಇರೋ ಬರೋದೆಲ್ಲ ತೆಗ್ದಾಕ್ಬಿಡ್ತಾನೆ. ಏನದು? ಓ ಇವೆಲ್ಲ ಎಲ್ಲಿಂದ ಎತ್ಕೊಂಬಂತ ನಿಮ್ಮ ಅಜ್ಜಿ ಅಪ್ಪ. ಸರಿ ಫಿಶ್ ನಮ್ಮಮ್ಮ ಫಿಶ್ ಸಾಂಬಾರ್ ಸಕ್ಕದಾಗಿ ಮಾಡ್ತಾರೆ. ಆ್ಯಕ್ಚುಲಿ ವಿಡಿಯೋ ಮಾಡೋಣ ಬಂದು ಅಂತ ಅನ್ಕೊಂಡೆ, ಬಟ್ ಆಗಲಿಲ್ಲ. ನೋಡಿ ಇಲ್ಲಿ ಇನ್ನು ಬಿಸಿ ಇದೆ ಪಾಪ, ನಮಗೋಸ್ಕರ ಅಂತ ಮಾಡಿಕ್ಬಿಟ್ಟು ಹೋಗಿದ್ದಾರೆ. ಇದನ್ನ ಈ ಥರ ಎತ್ಕೊಬಿಡೋದಲ್ಲ ಗೈಸ್, ಒಂದೊಂದು ಪೀಸ ಎತ್ಕೋಬೇಕು. ಬಟ್ ನನಗೆ ಬರಲ್ಲ, ನಮ್ಮ ಪಾಪುನು ತಿಂತಾನೆ, ಅದಕ್ಕೋಸ್ಕರನೇ ಬಂದಿದ್ದು ಆ್ಯಕ್ಚುಲಿ. ಬಿಸಿ ಹಿಂಗೆ ಎತ್ತಣ ಗೈಸ್. ಒಂದು ನಿಮಿಷ ಅಮ್ಮ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಫಿಶ್ ಸಾಂಬಾರ್. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಎಲ್ಲೋ ಹೋಟೆಲಲ್ಲೋ ಎಲ್ಲೋ ತಿನ್ಬಿಟ್ಟು ಅವ್ರಿಗೆ ಎಗಿಟ್ಟು ಹೊಡೆದ್ಬಿಟ್ಟು ಅವ್ರು ತಿಂತಾನೆ ಇಲ್ಲ ಈ ನಡುವೆ ಗೈಸ್. 3 kg ತರಿಸಿದ್ರು ನಾವು. 1 ನಿಮಿಷ ಇರೋ. ಓಕೆ ಸಾಕು ಗೈಸ್. ಬಿಸಿ ಬಿಸಿ ಟೇಸ್ಟು ಎಷ್ಟು. ನಮ್ಮ ಪಾಪು ಮನೆಯಿಂದ ಹಾಕೊಂಡು ಬರೋದು ಒಂದು ಬಟ್ಟೆ ಆದರೆ ನಮ್ಮಮ್ಮ ಮನೆಯಿಂದ ಹಾಕೊಂಡು ಹೋಗೋದು ಇನ್ನೊಂದು ಬಟ್ಟೆ ಆಗಿರುತ್ತೆ ಯಾವಾಗಲೂ. ಯಾಕಂದರೆ ಇಲ್ಲಿ ಸ್ವಲ್ಪ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಇಟ್ಕೊಂಡಿದ್ರೆ ಬಟ್ಟೆಗಳು, ನಾನು ನಮ್ಮಮ್ಮ ಮನೇಲಿ ಸ್ವಲ್ಪ ಇಟ್ಟಿರ್ತೀನಿ. ಆ್ಯಂಡ್ ಇವರು ನಮ್ಮ ಅಮ್ಮ ಅವರು, ಆ್ಯಂಡ್ ಇವರು ನಮ್ಮ ಅಪ್ಪ. ಸೊ ನಮ್ಮ ಅಪ್ಪಗೆ ಬಂದಿದ ತಕ್ಷಣ ಟಿ ವಿ ಇರಬೇಕು. ಅವರು ಫ್ರೂಟ್ಸ್ ಬಿಸ್ನೆಸ್ನ ಮಾಡ್ತಾರೆ. ನಮ್ಮಮ್ಮ ಹಸು ಮೇಯಿಸ್ತಾರೆ, ಲೈಕ್ ಅಂದರೆ ಒಂದು ಹಸು ಒಂದು ಕರು ಇದೆ. ಸೊ ಅವ್ರು ಹಸು ಮೇಯಿಸ್ತಾರೆ. ಅಲ್ಲಿ ಕೂತಿದ್ದಾರಲ್ವ ಅವರೇ ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ. ಹಾಗೆ ನನಗೆ ಒಬ್ಬ ತಮ್ಮ ಇದ್ದಾನೆ ಗೈಸ್, ಅವನು ಕೂಡ ಬರ್ತಾನೆ. ಅವನೆಲ್ಲೋ ಹೋಗಿದ್ದಾನೆ. ಸೊ ಅವ್ನು ಬಂದಮೇಲೆ ಅವನು ಕೂಡ ತೋರಿಸ್ತೀನಿ. ಹಾಗೆ ನನ್ನ ಅತ್ತೆ ಫ್ಯಾಮಿಲಿನ ಆದಷ್ಟು ಬೇಗನೆ ನಾನು ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇದು ನನ್ನ ಒಂದು ಪುಟ್ಟ ಫ್ಯಾಮಿಲಿ, ಲೈಕ್ ಇದು ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ. ಇದು ನನ್ನ ಹಸ್ಬೆಂಡ್ ಫ್ಯಾಮಿಲಿನೂ ಕೂಡ ನಾನು ನಿಮಗೆ ಆದಷ್ಟು ಬೇಗ ತೋರಿಸ್ತೀನಿ. ನನ್ನ ಮಗನ ನೋಡೋದಕ್ಕಂದ್ರೆ ಎಲ್ಲರಿಗೂ ಇಷ್ಟ. ಸೊ ಅದಕ್ಕೆ ಯಾವಾಗಾದರೂ ಒಂದ್ಸಲ ಕರ್ಕೊಂಡು ಬರ್ತಾ ಇರ್ತೀನಿ. ನನ್ನ ಮನೆಯಿಂದ ನಮ್ಮಮ್ಮ ಮನೆಗೆ ಜಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ. ಬಟ್ ಆದರೂ ಕೂಡ ನಾನು ಹೋಗೋದು ತಿಂಗಳು ಒಂದ್ಸಲ ಹಿಂಗೋಗಿ ಹಂಗೆ ಬರ್ತಾ ಇರ್ತೀನಿ ಅಷ್ಟೇ. ನನಗೆ ಹೋಗಿ ಅಮ್ಮನ ಮನೆಯಲ್ಲಿ ಸ್ಟೇ ಆಗೋದಿಲ್ಲ, ಇಷ್ಟ ಆಗೋದಿಲ್ಲ ಗೈಸ್. ತುಂಬ ಜನ ಹೇಳ್ತಾ ಇರ್ತಾರೆ ಇಲ್ಲಿರೋ ಮನೆಗೆ ನಿನಗೇನು ಬರ್ಬೋದಲ್ವಾ, 1-2 ದಿನ ಇರ್ಬೋದಲ್ವಾ ಅಂತ. ಬಟ್ ನನಗೆ ಅದೇನೋ ಆ ಥರ ಇಷ್ಟ ಆಗಲ್ಲ. ಆ್ಯಂಡ್ ಇಲ್ಲಿದ್ದಾನಲ್ವ ಅವರೇ ನನ್ನ ತಮ್ಮ. ಸೊ ಯಾಕೋ ಗೊತ್ತಿಲ್ಲ, ಅಲ್ಲಿ ಬೆಳಕಿಗೇನೋ ಫುಲ್ ಬ್ಲರ್ ಆಗೋಯ್ತು. ಆಮೇಲೆ ನಮ್ಮಮ್ಮ ನನ್ನ ಮಗನಿಗೆ ಕಾಸು ಕೊಟ್ಬಿಟ್ಟು ಕಿಸ್ ಕೊಟ್ಬಿಟ್ಟು ಕಳಿಸ್ತಾ ಇದ್ದಾರೆ. ಗೊತ್ತಾ, ಮನೆಯಲ್ಲಿ ಚಿಕನ್ ಎಲ್ಲ ಮಾಡಿದ್ರು ಕೂಡ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು ಗೈಸ್. ಇವತ್ತು ನಾವು ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ. ಸೊ ಅದಕ್ಕೆ ಇನ್ನೂ ಒಂಥರ ಇತ್ತು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಒಂದು ತೊಗೊಂಡು ಬಾ ಅಂದೆ. ಅದು 5 ಸ್ಟಾರಲ್ಲಿ ಕುಲ್ಫಿ ಸಕ್ಕದಾಗಿರುತ್ತೆ. ಸೊ ಅದಕ್ಕೆ ಅದನ್ನು ತೊಗೊಂಡು ಬರೋಕ್ಕೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಗೈಸ್ ಪ್ರೈಸ್ನ ಕೂಡ ತೊಗೊಂಡು ಬಂದುಬಿಟ್ಟಿದ್ದಾರೆ. ನಾಳೆಯಿಂದ ಡಯಟಾ? ಇಲ್ಲ, ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಮಾಡೋಣ. ಏನು ಗೊತ್ತಾ ಗೈಸ್, ಇವತ್ತು ನಮ್ಮ ಅಮ್ಮ ಮನೆಗೆ ಹೋಗಿದ್ದ. ನಮ್ಮ ಊರೊಂದು ಆಂಟಿ ಬಂದ್ಬಿಟ್ಟು ಸ್ವಲ್ಪ ಸಣ್ಣ ಆಗು ನೋಡು, ನಿನ್ನ ಗಂಡ ಎಷ್ಟು ಸಣ್ಣ ಆಗಿದ್ದಾರೆ ಅಂದ್ಬಿಟ್ರು ಗೈಸ್. ಒಂಥರ ಬೇಜಾರಾಗೋಯ್ತು. ಸೊ ನಾಳೆಯಿಂದ ನಾನು ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು. ನಾನು ನಾಳೆಯಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು. ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಗೈಸ್ ನಾನು ಹೆಂಗೆ ಸಣ್ಣ ಆಗ್ತೀನಿ ಅಂತ ಹೇಳ್ಬಿಟ್ಟು. ಓಕೆ ಸರಿ, ಗುಡ್ ನೈಟ್ ಹೇಳ್ಬಿಡು. ಇನ್ನೇನು ಗುಡ್ ನೈಟ್ ಗುರುಗಳೇ. ಸ್ವಲ್ಪ ಜೋರಾಗಿ ಹೇಳ್ಬಿಡಪ್ಪ ಅದನ್ನು. ಗುಡ್ ನೈಟ್ ಗುರುಗಳೇ. Okay guys, good night, bye bye, take care.